ನಿಮ್ಮ ನಿರೂಪಕಿ ರಂಜಿತಾ. ಕ್ಲಿಕ್ ಚಿತ್ರತಂಡದ ಪರವಾಗಿ ಕ್ಲಿಕ್ ಚಿತ್ರದ ಟ್ರೈಲರ್ ಲಾಂಚ್ ಇವೆಂಟ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಒಂದು ಜೋರಾದ ಚಪ್ಪಾಳೆ ಬರಲಿ ಇವತ್ತು ಇಲ್ಲಿ ಬಂದಿರೋ ಮೀಡಿಯಾ ಬಾಂಧವರಿಗೆ ಹಾಗೂ ಎಲ್ಲಾ ಆಡಿಯನ್ಸ್ ಮತ್ತೆ ಕಾಸ್ಟ್, ಕ್ರ್ಯೂ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಹೃತ್ಪೂರ್ವಕ ಸ್ವಾಗತ ಹೇಳ್ತಾ ಈ ಕಾರ್ಯಕ್ರಮನ ಶುರು ಮಾಡೋಣ. ಸೊ ಕ್ಲಿಕ್ ಅಂದ ತಕ್ಷಣ ನಮಗೆ ಮೊದಲು ತಲೆಗೆ ಬರೋದು ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನ ಕೇಳಿರ್ತೀವಿ ಅಲ್ವಾ. ಕ್ಲಿಕ್ ಅಂದ ತಕ್ಷಣ ಒಂದು ಮೂವಿ ಕ್ಲಿಕ್ ಆಯ್ತು, ಅಥವಾ ಯಾವ್ದಾದ್ರು ಒಬ್ರು ಹೀರೋ ಅಥವಾ ಹೀರೋಯಿನ್ ಆ ಫಿಲಿಮ್ ಇಂದ ಫೇಮಸ್ ಆಗಿದ್ರೆ ಅವರು ಈ ಮೂವಿಯಿಂದ ಕ್ಲಿಕ್ ಆದ್ರು, ಈ ಸಾಂಗ್ ಇಂದ ಕ್ಲಿಕ್ ಆದ್ರು. ಸೊ ಕ್ಲಿಕ್ ಅಂತ ಹೇಳಿದ ತಕ್ಷಣ ಒಂದು ಪಾಸಿಟಿವ್ನೆಸ್ ಬರುತ್ತೆ ನಮ್ಗೆ. ಓಕೆ, ಏನೋ ಒಂದು ಒಳ್ಳೇದಾಗಿದೆ, ಏನೋ ಒಂದು ಹೊಸದು ಸೃಷ್ಟಿಯಾಗಿದೆ ಅಥವಾ ಹೊಸದು ಶುರುವಾಗಿದೆ. ಅಂಡ್ IT-BT ಹೋದ್ರೆ ಒಂದು ಕ್ಲಿಕ್ ಆಫ್ ದ ಇದ್ರಲ್ಲಿ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತೀವಿ. ಸೊ ಅದೇ ತರಹ ಈ ಮೂವಿ ಈ ಒಂದು ಸಣ್ಣ ಪ್ರಯತ್ನ ಕ್ಲಿಕ್ ಆಗ್ಲಿ ಅಂತ ನಾವೆಲ್ಲರೂ ಈ ಚಿತ್ರತಂಡಕ್ಕೆ ಆಶಿಸೋಣ ಒಂದು ಜೋರಾದ ಚಪ್ಪಾಳೆ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಸೊ ನಾವೆಲ್ಲರೂ ಬೆಳೀತಾ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಒಂದು ಆಸೆ ಇರತ್ತೆ, ನಾನು ಹೀರೋ ಆಗ್ಬೇಕು, ಹೀರೋಯಿನ್ ಆಗ್ಬೇಕು, ನನಗೆ ಆಸೆ ಇತ್ತು, ನಾನು ಆಂಕರ್ ಆಗ್ಬೇಕು. ಸೊ ಇದೇ ತರ ಎಲ್ಲರಿಗೂ ನಮ್ದೇ ಆದಂತ ಒಂದು ಆಸೆಗಳಿರುತ್ತೆ. ಆದ್ರೆ ಅಪ್ಪ ಅಮ್ಮ ಹೇಳೋದೇನು, ನೀನ್ ಡಾಕ್ಟರ್ ಆಗ್ಬೇಕು, ನೀನ್ ಇಂಜಿನಿಯರ್ ಆಗ್ಬೇಕು. ಯಾರನ್ನು ಸಪೋರ್ಟ್ ಮಾಡಲ್ಲ ಅಷ್ಟು ಈಸಿಯಾಗಿ, ವೆರಿ ರೇರ್ಲಿ ಅಟ್ ಲೀಸ್ಟ್ ಯಾರು ಸಪೋರ್ಟ್ ಮಾಡಲ್ಲ. ಸೊ ಈ ಒಂದು ಮೂವಿ ಈ ಒಂದು ಕಾನ್ಸೆಪ್ಟ್ ಬೇಸಿಸ್ ಆಗಿದೆ, ಎಲ್ಲಿ ಒಂದು ಮಗು ಅವರ ಅಪ್ಪ ಅಮ್ಮ ಕೊಡೋ ಒಂದು ಪುಷ್ ಇಂದ ಎಷ್ಟು ಮೇಲ್ ಬರ್ಬೋದು ಲೈಫಲ್ಲಿ, ಏನೇನ್ ಚೇಂಜಸ್ ಆಗ್ಬೋದು ಅನ್ನೋ ಕಥೆನ ಹೇಳಕ್ ಹೊರಟಿದ್ದಾರೆ ಈ ಕ್ಲಿಕ್ ಚಿತ್ರತಂಡ. ಸೊ ಹೋಗ್ತಾ ಇನ್ನ ಒಂದಷ್ಟು ಇನ್ಫಾರ್ಮೇಶನ್ ನಾನು ಕ್ಲಿಕ್ ಚಿತ್ರತಂಡದ ಬಗ್ಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಭಕ್ತಿ ಗೀತೆ ಇದೆ, ಷಷ್ಠಿ ಅಂತ, ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಒಂದು ಭಕ್ತಿ ಗೀತೆಯಿಂದ ಈ ಕಾರ್ಯಕ್ರಮನ ಶುರು ಮಾಡೋಣ ಅಂತ ಕೇಳ್ಕೊಂತೀನಿ, ಒಂದು ಜೋರಾದ ಚಪ್ಪಾಳೆ ಮೂಲಕ. ಅವ್ರ ತಲೆಗೆ ವಿನಾಯಕ ನೀನು ವಿನಾಬ್ರೋ ಚೋಟಕೋ ವೀರವರೂರ ವಿಘ್ನರಾಜ ವಿನಾಯಕ ವಿನಾಯಕ ನೀನು ವಿನಾಬ್ರೋ ಚೋಟಕೋ ವೀರವರೂರ ವಿನಾಯಕ. ಸೊ ವಿನಾಯಕನ ಕರೆದಾಗಿದೆ, ಆದ್ರೆ ನಿಮ್ಮೆಲ್ಲರ ಅಭಿಮಾನಿ ದೇವರಾದ ಅಪ್ಪು ಅವ್ರನ್ನ ನೆನ್ಸ್ಕೊಳ್ಳೆ ಯಾವ ಕಾರ್ಯಕ್ರಮ ಶುರು ಆಗುತ್ತೆ ಹೇಳಿ. ಸೊ ಅಪ್ಪು ಅವ್ರನ್ನ ನೆನ್ಸ್ಕೊಂತ ನಿಮ್ಮೆಲ್ಲರ ಬೆಲೆ ಕಟ್ಟಲಾಗದ ಬೆಟ್ಟದ ಹೂವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಮನದಿಂದ ಈ ಕಾರ್ಯಕ್ರಮನ ಶುರು ಮಾಡ್ಬೇಕು ಅಂತ ಕೇಳ್ಕೊಂತೀವಿ. ಒಂದು ಸಣ್ಣ AV ಇದೆ, ಅದನ್ನ ಪ್ಲೇ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಅಪ್ಪು ಸರು ಮೇಲಿರ್ಬೋದು ಅಂತ ನಾವ್ ಅನ್ಕೊಂಡಿರ್ತೀವಿ, ಆದ್ರೆ ಇಲ್ಲ, ನಿಮ್ಮೆಲ್ಲರ ಹೃದಯಗಳಲ್ಲಿ ಶಾಶ್ವತವಾಗಿ ಇರುವರು ಡಾಕ್ಟರ್ ಅಪ್ಪು ಸರ್. ಸೊ ಎಲ್ಲರಿಗೂ ಅಪ್ಪು ಸರ್ಗೋಸ್ಕರ ಒಂದು ಜೋರಾದ ಚಪ್ಪಾಳೆ ಬರಲಿ ಅಂತ ಕೇಳ್ಕೊಂತೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳಾದ ನಿಮ್ಮೆಲ್ಲರಿಗೂ ಪರಿಚಯ ಇರ್ತಾರೆ, ಗುಲ್ಟು ಅಂದ ತಕ್ಷಣ ನೆನಪಾಗತ್ತೆ. ಒಂದು ಯುನೀಕ್ ಟ್ಯಾಲೆಂಟೆಡ್ ಆಕ್ಟರ್ ಅಂದ್ರೆ ತಪ್ಪಾಗಲ್ಲ. ಗುಲ್ಟು ಅವರ ರೀಸೆಂಟ್ ಮೂವಿ ಕ್ಷೇತ್ರಪತಿ ಹಾಗೂ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಸಲಾರಲ್ಲಿ ಕೂಡ ಒಂದು ಒಳ್ಳೆ ಅಭಿನಯದ ಮೂಲಕ ಕನ್ನಡ ಚಲನಚಿತ್ರನ ಮೇಲೆತ್ಕೊಂಡು ಹೋಗ್ತಿದ್ದಾರೆ ಅಂದ್ರೂ ತಪ್ಪಾಗಲ್ಲ. ಸೊ ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸ್ವಾಗತ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಅಂಡ್ ದೀಪ ಚಾಲನೆ ಮಾಡೋ ಮೂಲಕ ಕಾರ್ಯಕ್ರಮನ ಶುರು ಮಾಡಿದೀವಿ. ಮತ್ತಷ್ಟು ಮೆರಗನ್ನ ಮೂಡಿಸೋಣ ಅಂತ ಕೇಳ್ಕೊಂತೀನಿ. ನವೀನ್ ಶಂಕರ್ ಅವ್ರು ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕು ಲ್ಯಾಂಪ್ ಲೈಟಿಂಗ್ಗೆ. ಹಾಗೆ ಭಗವಾನ್ ದಾಸ್ ಅವ್ರು ಕೂಡ ಸ್ಟೇಜ್ ಮೇಲೆ ಬರ್ಬೇಕು. ಹಾಗೆ ನಮ್ಮ ಮೂವಿಯ ಪ್ರೊಡ್ಯೂಸರ್ ಆದಂತಹ ಶಶಿ ಮತ್ತೆ ವರುಣ್ ಸರ್ ಅವರು ಸ್ಟೇಜ್ ಮೇಲೆ ಬರ್ಬೇಕು. ದಯವಿಟ್ಟು ಎಲ್ಲರೂ ಸ್ಟೇಜ್ ಮೇಲೆ ಬಂದು ಒಟ್ಟಿಗೆ ದೀಪವನ್ನ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆನ ನೀಡಬೇಕು.
ವಿಘ್ನೇಶ್ ಸರ್ ಕೂಡ ಸ್ಟೇಜ್ ಮೇಲೆ ಬರಬೇಕು. ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ, ಪ್ಲೀಸ್ ಬನ್ನಿ, ಪ್ಲೀಸ್ ಬನ್ನಿ. ಒಂದು ಜೋರಾದ ಚಪ್ಪಾಳೆ ಬರಲಿ ಎಲ್ಲ ಮುಖ್ಯ ಅತಿಥಿಗಳಿಗೆ. ಹಾಗೆ ಈ ಕಾರ್ಯಕ್ರಮದ ಪ್ರೊಡ್ಯೂಸರ್ ಸುಹಾಸ್ ಮತ್ತು ವರುಣ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ದಯವಿಟ್ಟು ಸರ್. ಮತ್ತೆ ಹೇಳಿ ಸರ್. ಈಗ ಟ್ರೈಲರ್ ಲಾಂಚ್ ಮಾಡಿದಂತಹ ನವೀನ್ ಶಂಕರ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ಹಾಗೆ ಕ್ಲಿಕ್ ಮೂವಿ ಇವೆಂಟ್ ಬೈ ಈಗಲ್ ಮೀಡಿಯಾ ಕ್ರಿಯೇಷನ್ಸ್, ಮೀಡಿಯಾ ಪಾರ್ಟ್ನರ್ ಮೈ ಮೂವಿ ಬಜಾರ್, ಸ್ಪಾನ್ಸರ್ಡ್ ಬೈ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂಡ್ ಜಾಲಿವುಡ್ ಸ್ಟುಡಿಯೋ ಅಂಡ್ ಅಡ್ವೆಂಚರ್ಸ್. ಒಂದು ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಬರಲಿ ಟು ಆಲ್ ಆರ್ ಮೀಡಿಯಾ ಪಾರ್ಟ್ನರ್ಸ್ ಅಂಡ್ ಸ್ಪಾನ್ಸರರ್ಸ್. ಸೊ ಈ ಒಂದು ಟ್ರೈಲರ್ ಬಗ್ಗೆ ಇವತ್ತು ನಮ್ ಜೊತೆ ಬಂದಿರುವಂತಹ ನವೀನ್ ಶಂಕರ್ ಅವ್ರಿಗೆ ಏನ್ ಅನ್ಸ್ತು ಅಂತ ಕೇಳೋಣ. ಸರ್ ಪ್ಲೀಸ್. ನಿಮ್ಮ ಒಂದು ಎಲ್ಲರೂ ಇಷ್ಟೊತ್ತು ಕಾಯ್ತಾ ಇದ್ದಂತಹ ಸಮಯ ಬಂದೇ ಬಿಟ್ಟಿದೆ. ಕ್ಲಿಕ್ ಚಿತ್ರದ ಟ್ರೇಲರ್ ಲಾಂಚ್ಗೆ ಎಲ್ಲರೂ ಎಷ್ಟು ಕಾತರರಾಗಿದ್ದೀರಾ? ಒಂದು ಜೋರಾದ ಚಪ್ಪಾಳೆ ಬರಲಿ. ಓಕೆ, ಎನರ್ಜಿ ಹೀಗೆ ಇರಲಿ. ಇದೇ ಹೊತ್ತಿನಲ್ಲಿ ನಾವು ಶುರು ಮಾಡೋಣ ವಿತ್ ದ ಟ್ರೈಲರ್ ಲಾಂಚ್. ಅಂಡ್ ಒಂದು ಯುನೀಕ್ನೆಸ್ ಏನಿದೆ ಅಂದ್ರೆ, ಕನ್ನಡ ಚಲನಚಿತ್ರ ಇಷ್ಟು ಹಿಸ್ಟ್ರಿಯಲ್ಲಿ ಮೊದಲನೇ ಬಾರಿಗೆ ನ್ಯೂಯಾರ್ಕ್ ಟೈಮ್ಸ್ ಸ್ಕ್ವೇರ್, ನಿಮ್ಗೆಲ್ಲರಿಗೂ ಗೊತ್ತಿರುತ್ತಲ್ಲ, ನ್ಯೂಯಾರ್ಕ್ ಟೈಮ್ಸ್ ಸ್ಕ್ವೇರ್ ನ ಲಾರ್ಜೆಸ್ಟ್ ಸ್ಕ್ರೀನ್ ಅಲ್ಲಿ ಇಲ್ಲಿ ನಾವು ಲಾಂಚ್ ಮಾಡುವಂತ ತುಣುಕು ಬರುತ್ತೆ. ಇವತ್ತು ಇಲ್ಲಿ ಲಾಂಚ್ ಮಾಡಿದ ತಕ್ಷಣ ಅದರದ ಚಾಲನೆ ನೀಡಕ್ಕೆ ನಾನು ನವೀನ್ ಶಂಕರ್ ಅವ್ರನ್ನ ದಯವಿಟ್ಟು ಸ್ಟೇಜ್ ಮೇಲೆ ಬರಕ್ ಕೇಳ್ಕೊಂತೀನಿ. ದಯವಿಟ್ಟು ಸರ್, ನೀವು ಲಾಂಚ್ ಅಂದ ತಕ್ಷಣ ನ್ಯೂಯಾರ್ಕ್ ಟೈಮ್ಸ್ ಸ್ಕ್ವೇರ್ ಅಲ್ಲಿ ನಮ್ಮ ಒಂದು ಚಲನಚಿತ್ರದ ತುಣುಕು ಬರುತ್ತೆ. ನೀವು ಲಾಂಚ್ ಅಂದ ತಕ್ಷಣ ಅಲ್ಲಿ ಪ್ಲೇ ಆಗುತ್ತೆ, ಸರಿನಾ? ಚಿತ್ರದ ಟ್ರೈಲರ್ ಬಿಡುಗಡೆ, ಲಾಂಚ್. ಎಲ್ರಿಗೂ ನಮಸ್ಕಾರ. ಎಲ್ಲ ನನ್ನ ಮಾಧ್ಯಮದ ಹಿರಿಯರಿಗೆ ನಮಸ್ಕಾರ. ಬಂದಿರುವಂತಹ ಚಿತ್ರತಂಡದ ಪ್ರೋತ್ಸಾಹಕ್ಕೆ ಬಂದಿರುವಂತಹ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅಭಿನಂದನೆಗಳು. ಟ್ರೈಲರ್ ಲಾಂಚ್ ಆಗಿದೆ, ಒಳ್ಳೆಯದಾಗಲಿ ನಮಗೆ. ನಿರ್ದೇಶಕ ಶಶಿ ಅವರಿಗೆ, ನಿರ್ಮಾಪಕರಾದಂಥ ಶಶಿ ಅವರಿಗೆ, ವೀರು ಅವರಿಗೆ, ನಮ್ಮ ಪ್ರೀತಿಯ ಈ ಚಿತ್ರದ ನಾಯಕ ನಟ ಪವನ್ಗೆ, ರವಿ ಸರ್ ಮನೆಗೆ ಹೋಗಿದ್ವಿ ನಾವು ನಮ್ಮ ಛತ್ರಪತಿ ಸಿನಿಮಾದ್ದು ಮ್ಯೂಸಿಕ್ ಮಾಡಿಸ್ಕೊಳ್ಳಿಕ್ಕೆ. ಪ್ರತಿಯೊಂದ್ಸರಿ ಹೋದಾಗ್ಲೂ ಇಷ್ಟತ್ರ ಕಾಣೋಣ, ಎಷ್ಟುದ್ದ ಬೆಳೀತೀವೋ ಅಂತ ಇದ್ವಿ ನಾವು. ಸಿನಿಮಾ ನೋಡಿದ ನಟನಾಗೂ ಬೆಳೀತಾನೆ. ಆಲ್ ದ ಬೆಸ್ಟ್ ನನಗೆ. ಸಿನಿಮಾದ ಕಥಾವಸ್ತು ಫಸ್ಟ್ ಭಾಳ ಇಷ್ಟ ಆಗಿತ್ತು ನನಗೆ. ಟೀಮ್ ನಾನು ಮೀಟ್ ಮಾಡಿದಾಗ ಅವಿನಾಶ್ ಅಂತ ನನ್ನ ಸ್ನೇಹಿತರು ಆ ಟೀಮಿಗೆ ವರ್ಕ್ ಮಾಡಿದ್ರು. ಹಾಗಾಗಿ ನನಗೆ ಈ ಪಿಕ್ಚರ್ ಬಗ್ಗೆ ಗೊತ್ತಾಗಿತ್ತು. ಆ ಥಾಟ್ ಚಲೋ ಅನಿಸ್ತು. ಯಾವ ಥಾಟ್ ಇಟ್ಕೊಂಡು ಸಿನಿಮಾ ಮಾಡಾಕ್ತೀರಿ ಅದು ಭಾಳ ಚಲೋ ಅನಿಸ್ತು. ಯಾಕಂದರೆ ನಾವು ಈಗ ಮೋಹನ್, ಈಗ ಸ್ಟ್ಯಾಂಡಪ್ ಕಾಮಿಡಿಯನ್ ಬಂದಿದ್ರು, ಅವ್ರು ಮಾತಾಡತ್ತಿದ್ರು. ಎಷ್ಟೊಂದು ವಿಚಾರಗಳಂದ್ರೆ, ಇವಾಗ ನನಗೆ ನಮ್ಮಪ್ಪ ಆಗಲಿ ನಮ್ಮವ್ವ ಆಗಲಿ ಬಿಟ್ಟಿರಲಿಲ್ಲಪ್ಪ ಅಂತಂದ್ರೆ, ಮನೆಗೆ ಒದ್ದಾಡ್ಕೊತ ಕೂತಿದ್ದೀವಪ್ಪ ಅಂದ್ರೆ ಪ್ರಾಬ್ಲಿ ನಾನು ಸಿನಿಮಾಗೆ ಬರಕ್ಲಿಲ್ಲ. ಭಾಳ ಜನ ನನ್ನ ಫ್ರೆಂಡ್ಸ್ಗಳು ನಮ್ಮ ಥಿಯೇಟರ್ನಾಗಿದ್ದವರು, ನಾಟಕ ಮಾಡಬೇಕು ಅಂತ ಬಂದವರಾಗ್ಲಿ, ನಮ್ಮ ತಂಡದಾಗಿದ್ದವರಾಗ್ಲಿ, ಒಂದು 10 ಜನ ಇರ್ತೀವಪ್ಪ ಅಂತಂದ್ರೆ ಈಗ ಒಂದು 3 ಜನ ಆಕ್ಟಿವ್ ಆಗಿರ್ತೀವಿ, ಇನ್ನೊಂದು 7 ಜನ ವಾಪಸ್ ಮನೆಗೆ ಹೋಗಿರ್ತಾರೆ. ಬಿಕಾಸ್ ಪ್ರಿಯಾರಿಟೈಸ್ ಮಾಡಿರ್ತಾರೆ ಬೇರೆ ಕೆಲಸನ. ಒಂದು ಎರಡನೇದು, ಮನೆಗೆ ಅಷ್ಟು ಸಪೋರ್ಟ್ ಸಿಕ್ಕಿರೋದಿಲ್ಲ, ಜೆನ್ಯೂನ್ ಕಾರಣಗಳು ಇರ್ತಾವೆ. ಬಟ್ ನನಗೆ ನಮ್ಮ ಅಪ್ಪಂದು ನಮ್ಮ ಒಂದು ಸಪೋರ್ಟ್ ಸಿಕ್ತು, ದೋಸ್ತರ ಸಪೋರ್ಟ್ ಸಿಕ್ತು. ಹಿಂಗಾಗಿ ನಾವು ಆಕ್ಟರ್ ಆಗಕ್ಕೆ ಆಯ್ತು. ಕಣ್ಮುಂದೆ ಎಲ್ಲರಿಗೂ ಫಸ್ಟ್ ಕೆಟ್ಟ ಎಕ್ಸಾಂಪಲ್ ಸಿಗ್ತಾವಲ್ಲ. ಈಗ ಸ್ಟಾರ್ಸ್ ಅಂತ ತಗೊಂಡ್ರೆ ಎಷ್ಟು ಜನ ಕಾಣಿಸ್ತಾರೆ, ಸ್ಟಾರ್ ಡೈರೆಕ್ಟರ್ಸ್ ಅಂತ ತಗೊಂಡ್ರೆ ಎಷ್ಟು ಜನ ಕಾಣಿಸ್ತಾರೆ. ನಮ್ಮ ಕಣ್ಮುಂದು ಬರೀ ಫಸ್ಟ್ ಕಾಣಿಸೋದ ಎಡುದವರು, ಮನೆಗೆ ವಾಪಸ್ ಬಂದವರು. ಎಸ್ಪೆಷಲಿ ನಮ್ಮ ಕಡೆ ಎಲ್ಲ ನಮ್ಗೆ ಸಣ್ಣರಿದ್ದಾಗೆಲ್ಲ
ಒಂದೆರಡು ಬಿಸೋರು ಕರೆಕ್ಟಾಗಿ ಓದ್ಲಿಲ್ಲ ಅಂದ್ರೆ ಮಕ್ಕಳ ನಾಳೆ ಚಲೋ ಕನ್ನೆ ಸಿಗಂಗಿಲ್ಲ ನೋಡು ಅಂತ. ಆದ್ರೆ ಅಲ್ಲಿಗೆ ಯೋಚನೆ ಮಾಡಿ ಇಲ್ಲಿ ಹೊಡೆತ ಕೊಡೋರು, ನಾವು ಓದಕ್ಕಾಗಿಲ್ಲಲ್ಲೇ, ನಾವು 10th ಬಿಟ್ಟಿವಿ ಮಗನ, ಹಿಂಗೆ ಏನ್ ಬ್ಯಾನ್ ಆಗೈತೆ ಓದಕ್ಕ ಅಂತ. ಓದ್ ಇಂಪಾರ್ಟೆಂಟ್ ಕರೆಕ್ಟ್, ಬಟ್ ನಮಗೆ ಇನ್ನೂ ಎಷ್ಟೊಂದು ವಿಷಯಗಳು ಅಂದ್ರೆ ಇವಾಗ ನಾವು 10th ಇದ್ದಾಗ ನಮಗೆ ಗೊತ್ತಿದ್ದು ಎರಡು, ಒಂದು ಸೈನ್ಸ್ ಮಾಡ್ಬೇಕು, ಇಲ್ಲಂತಂದ್ರೆ ಆರ್ಟ್ಸ್ ಮಾಡ್ಬೇಕು. ಇನ್ನೊಂದು ಐತೆ ತಡಿಲೆ ಕಾಮರ್ಸ್ ಐತಿ ಅಂತ ನೆನಪರು. ನನ್ನ ಹೆಸರು ವಿಘ್ನೇಶ್ ಅಂತ. ಕನ್ನಡದಲ್ಲಿ ನನ್ನ ಮೊದಲನೇ ಸಿನಿಮಾ ಈಗ ಕ್ಲಾಂತ ನೀನೆ ರಿಲೀಸ್ ಆಗಿದೆ ಅಷ್ಟೇ. ಇದಕ್ಕಿಂತ ಮುಂಚೆ ಮಂಗಳೂರಲ್ಲಿ ತುಳು ಸಿನಿಮಾ ಮಾಡಿದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕು ನವೀನ್ ಸರ್ಗೆ. ಏನಕ್ಕೆ ಹೇಳಿದ್ರೆ, ನಾವೊಂದು ಟ್ರೈಲರ್ ಲಾಂಚ್ ಮಾಡಬೇಕು ಅಂದಾಗ ಯಾರೇ ಒಬ್ರು ರೆಕಾಗ್ನೈಸಿಂಗ್ ಆರ್ಟಿಸ್ಟ್ಗಳು ಬಂದಾಗ ಅಟ್ಲೀಸ್ಟ್ ಒಂದು ಹೊಸೊಬ್ಬರಿಗೆ ಪುಷಪ್ ಸಿಗತ್ತೆ. ಸೊ ನಾವು ತುಂಬಾನೇ ಪ್ರಯತ್ನ ಪಟ್ಟಾಗ ನಮಗೆ ಬಿಗಿನಿಂಗ್ ಡೇಸಲ್ಲಿ ಕಷ್ಟ ಆಯಿತು. ಬಟ್ ಟ್ರೈಲರ್ ಲಾಂಚ್ ಅಂತ ಮಾಡಕ್ಕೆ ಬಂದಾಗ ಅಜಯ್ ರಾವ್ ಸರ್ ಬಂದಿದ್ರು. ಸೊ ತುಂಬ ಖುಷಿ ಆಗುತ್ತೆ ಸರ್, ಹೊಸೊಬ್ಬರ ಸಿನಿಮಾಕ್ಕೆ ಈ ಥರ ಸಪೋರ್ಟ್ ಮಾಡ್ತಿರುವಂಥದ್ದು. ಸೊ ನಿನ್ನೆ ರಿಲೀಸ್ ಆಗಿ ಹೊರಗಡೆ ಬರಬೇಕಾದ್ರೆ ಪ್ರೊಡ್ಯೂಸರ್ ಸರ್ ವೀರು ನಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ವರ್ಕ್ ಮಾಡ್ತಿದ್ದಾರೆ, ಹೊರಗೆ ಹೇಳಿದ್ರು ಈ ಥರ ಹೊಸ ಸಿನಿಮಾ ನಮ್ಮ ಸಿನಿಮಾಕ್ಕೆ ಯಾರು ಬಂದಿರಲಿಲ್ಲ. ಅವತ್ತು ನಾನು ಡಿಸೈಡ್ ಮಾಡಿರೋದು ಏನಂದರೆ, ಯಾವುದೇ ಒಂದು ಹೊಸ ಸಿನಿಮಾ ಬಂದರೆ ನನ್ನ ಕಡೆಯಿಂದ ಏನು ಸಪೋರ್ಟ್ ಮಾಡೋಕ್ಕಾಗತ್ತೆ 100% ಸಪೋರ್ಟ್ ಮಾಡಬೇಕು ಅಂತ. ಸೊ ಆ ಒಂದು ಕಾರಣದಿಂದ ಬಂದಿದ್ದೀನಿ. ಇನ್ನು ಮುಂದೇನೂ ಅಷ್ಟೇ, ಯಾವುದೇ ಹೊಸೊಬ್ರು ಸಿನಿಮಾ ಅಂತ ಬಂದಾಗ ನನ್ನ ಹತ್ರ ರಿಚ್ ಆದರೆ ಖಂಡಿತ, ಇವಾಗ ನಾನು ದೊಡ್ಡ ವ್ಯಕ್ತಿ ಏನೂ ಅಲ್ಲ, ಹೊಸೊಬ್ಬ. ಇಲ್ಲಿಂದ ಈ ಸಿನಿಮಾಕ್ಕೆ ನನ್ನಿಂದ ಏನು ಮೈಲೇಜ್ ಸಿಗುತ್ತೋ ಗೊತ್ತಿಲ್ಲ. ಬಟ್ ಮುಂದೆ ಒಂದಿನ ಆ ಥರ ಏನಾದರೂ ಪರಿಸ್ಥಿತಿಗಳು ಬಂದರೆ ಖಂಡಿತವಾಗ್ಲೂ ಹೊಸೊಬ್ಬರ ಸಿನಿಮಾಕ್ಕೆ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು ಟ್ರೈಲರ್. ಮಕ್ಕಳ ಬಗ್ಗೆ ಮಾಡಿದ್ದೀರಾ. ಇತ್ತೀಚೆಗೆ ಮಕ್ಕಳು ಸಿನಿಮಾ ತುಂಬ ಕಮ್ಮಿ ಬರ್ತಾ ಇದೆ. ನಾವು ನೋಡಿರೋದು ಸರ್ಕಾರಿ ಶಾಲೆ ಆದಮೇಲೆ ಮೋಸ್ಟ್ಲಿ ಇದೆ ಅನಿಸುತ್ತೆ. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಎಲ್ರಿಗೂ ಒಳ್ಳೇದಾಗಲಿ, ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಇಂದ ಏನಾಗುತ್ತೆ ಅಂತ, ಬಟ್ ನಾವೆಲ್ಲ ನೆನ್ಪಿಟ್ಕೋಬೇಕಾಗಿರೋದು, ಹೇಗೆ ಹನಿ ಹನಿ ಗೂಡಿದ್ರೆ ಹಳ್ಳನೋ, ಈ ತರ ಒಂದೊಂದು ಆಡಿಯನ್ಸ್ ಸಿಕ್ಕಿದ್ರು ಅವಾಗ್ಲೇ ಒಂದು ಮೂವಿ ಕ್ಲಿಕ್ ಆಗೋದು, ಒಬ್ಬ ಹೀರೋ ಉಟ್ಕೊಳ್ಳೋದು, ಒಬ್ಬ ಹೀರೋಯಿನ್ ಉಟ್ಕೊಳ್ಳೋದು ಅಂಡ್ ಒಂದೊಂದು ಆಡಿಯನ್ಸ್ ಕೂಡ ಮುಖ್ಯ ಆಗ್ತೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್ ವಿಘ್ನೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ. ಥ್ಯಾಂಕ್ಸ್ ಅ ಲಾಟ್. ಸೊ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂದು ಫೇವ್ರೆಟ್ ಸೀರಿಯಲ್ ಅಂತ ನೋಡ್ತಾ ಇದ್ವಿ. ಎರಡು ಒಂದು ಪಾಪಾ ಪಾಂಡು, ಇನ್ನೊಂದು ಸಿಲಿಲಲ್ಲಿ. ಎಲ್ಲ ನೋಡಿದ್ರೆ ಎಷ್ಟು ಜನ ನೋಡಿದಿರಾ? ಸಿಲಿಲಲ್ಲಿ ಎಲ್ರು ನೋಡಿದಿರಲ್ಲ. ಚಿಕ್ಕ ವಯಸ್ಸಲ್ಲಿ ಏನೋ ನಮ್ಗೆ ಅದೇ ಏನೋ ಒಂಥರ ಎಂಟರ್ಟೈನ್ಮೆಂಟ್. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಸಿಲಿಲಲ್ಲಿ ಆನಂದ್ ಅವರು. ದಯವಿಟ್ಟು ಸರ್ ಸ್ಟೇಜ್ ಮೇಲೆ ಬಂದು, ನೀವು ನೋಡಿದ್ರಿ ಟ್ರೈಲರ್ ಅಲ್ಲಿ ಕೂಡ ಅವ್ರ ಅಭಿನಯನ ನೋಡಿದ್ದೀರಾ. ಅಂಡ್ ಎಷ್ಟೋ ಮೂವೀಸ್ ಸೀರಿಯಲ್ಸ್ ಅಲ್ಲೆಲ್ಲ ಆಕ್ಟ್ ಮಾಡ್ತಿದ್ದಾರೆ. ಅಂಡ್ ರೀಸೆಂಟ್ ಆಗಿ ಅಮೃತಧಾರೆ ಅನ್ನೋ ಒಂದು ಸೀರಿಯಲ್ ಅಲ್ಲಿ ಕೂಡ ಆಕ್ಟ್ ಮಾಡ್ತಿದ್ದಾರೆ. ಸರ್ ಹೇಗೆ ಅನ್ಸುತ್ತೆ ನಿಮ್ಗೆ ಈ ಟ್ರೈಲರ್ ಲಾಂಚ್ ಬಗ್ಗೆ ಅಂಡ್ ನಿಮ್ಮ ಈ ಪಾತ್ರದ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಹೊಸಬ್ರ ಪ್ರಯತ್ನ ಅಂತ ಹೇಳಿದ್ದಾರೆ. ಹೊಸಬ್ರ ಇರ್ಬೋದು, ಆದರೆ ಟ್ಯಾಲೆಂಟ್ ಮಾತ್ರ ಭಯಂಕರ ಇದೆ ಸರ್ ಹುಡುಗರಿಗೆ. ಅದು ಎಲ್ಲರೂ ಸಪೋರ್ಟ್ ಮಾಡ್ಬೇಕಷ್ಟೇ. ನೀವು ಹೇಳ್ದಂಗೆ ಅವನು ಇಷ್ಟೇ ಅವನ್ನ ಬೂಡ್ಸ್ಕೊಂಡು ಮಾತಾಡ್ತಾ ಇದ್ದೀನಿ. ಕತ್ ನೋವುತ್ತೆ ನಿಂತ್ಕೊಂಡು ಮಾತಾಡ್ಬೇಕು ಅಂತ ಅಷ್ಟು ಹೇಳಿದು ಬಿಟ್ಟಿದ್ದಾನೆ. ಒಳ್ಳೆ ಸಬ್ಜೆಕ್ಟು. ಇನ್ಫ್ಯಾಕ್ಟ್ ನನ್ನ ಮಗನಿಗೂ ಅದೇ ಹೇಳೋದು ನಾನು, ನೀನು ಎಷ್ಟಾದರೂ ಓದು, ಏನಾದರೂ ಮಾಡು, ಹೊಟ್ಟೆಪಾಡಿಗೆ ಎಷ್ಟು ಬೇಕು ಅಷ್ಟು ಸಿಗಬೇಕು, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಅನ್ನಿಸ್ಕೋಬೇಕು ಅಂತ. ಇದರಲ್ಲಿ ಟ್ರೈಲರ್ ನೋಡಿದಿರಾ, ತಂದೆ ತಾಯಿ ಏನೋ ಆಸೆ ಇಟ್ಕೊಂಡಿರ್ತಾರೆ ಮಕ್ಕಳು ಹಾಗಾಗಬೇಕು ಹೀಗಾಗಬೇಕು ಅಂತ. ಆದರೆ ಅವರಲ್ಲಿ ಇರೋವಂಥ ಒಂದು ಪ್ರತಿಭೆನೇ ಗುರುತಿಸೋದಿಲ್ಲ. ಇವರೊಂದು ಪ್ರೆಸ್ಟೀಜು, ಫಾಲ್ಸ್ ಪ್ರೆಸ್ಟೀಜ್ ಅನ್ಬೇಕು, ಅದನ್ನು ಇಟ್ಕೊಂಡು ಮಕ್ಕಳನ್ನ ಬೆಳೆಸೋಕೆ ಪ್ರಯತ್ನ ಪಡ್ತಾರೆ. ಅದೆಲ್ಲ ಬೇರೆ ಏನೋ ಇರುತ್ತೆ ಅನ್ನೋದು ಒಂದು ಮೆಸೇಜು. ಸೊ ಅದನ್ನು ಫಾಲೋಅಪ್ ಮಾಡಿ ಮಕ್ಕಳನ್ನ ಸಪೋರ್ಟ್ ಮಾಡಿದ್ರೆ ಅವ್ರು ನಿಜವಾಗ್ಲೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಮೆಸೇಜ್ ಇದೆ. ದಯವಿಟ್ಟು ಎಲ್ಲ ನೋಡಿ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ ಟೀಮ್ಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಥ್ಯಾಂಕ್ ಯು. ನಮಸ್ಕಾರ, ನಾನು ಪವನ್ ಬಸ್ರೂರ್ ಅಂತ. ನಮ್ಮೂರು ಬಸ್ರೂರು, ನಮ್ಮ ಅಪ್ಪನ ಹೆಸರು ರವಿ ಬಸ್ರೂರು. ಇಲ್ಲ ಆಕ್ಟಿಂಗ್ ಮಾಡಿದ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕಂದರೆ ಪವನ್ ಮೊದಲೇ ಹೇಳಿದರು, ಅವರಿಗೆ ಸ್ವಲ್ಪ ಸ್ಟೇಜ್ ಫಿಯರ್, ಅಂದರೆ ಆ್ಯಕ್ಟಿಂಗಲ್ಲಿ ಇಲ್ಲ. ಅದು ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ, ಫಸ್ಟ್ ಟೈಮ್ ನಾವು ರವಿ ಸರ್ನ ಅಪ್ರೋಚ್ ಮಾಡಿದಾಗ ನೋಡಿ ಅವ್ನು ಆ್ಯಕ್ಟಿಂಗ್ ಬರುತ್ತೆ, ನಿಮಗೆ ಸ್ಯಾಟಿಸ್ಫೈ ಆಗುತ್ತೆ ಅನ್ನೋ ತೊಗೊಳ್ಳಿ, ನನ್ನ ಮಗ ಅಂತ ತೊಗೊಳ್ಬೇಡಿ ಅಂತ ಹೇಳಿದರು. ಆದರೆ ಒಂದು ಸರಿ ನಾವು ಪವನ ಕರ್ಕೊಂಬಂದು ರಿಹರ್ಸಲ್ಗೆ ಅಂತ ಏನು ಕರ್ಕೊಂಬಂದ್ವಿ, ನಮಗೆ ಆ್ಯಕ್ಚುಲಿ ಶಾಕ್ ಆಯ್ತು ಫಸ್ಟ್ ಟೈಮು. ಏನು ಹುಡುಗ ಡೈಲಾಗ್ ಕೊಟ್ಟಿದ ತಕ್ಷಣ ಡೈಲಾಗ್ ಏನು ಹೆಟ್ಟು ಮಾಡೋ ಅವಶ್ಯಕತೆ ಇರಲಿಲ್ಲ ಅವನಿಗೆ. ಸೀಕ್ವೆನ್ಸ್ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು ಅವನೇ ಕೊಡ್ತಿದ್ದ. ಅಷ್ಟು ಟ್ಯಾಲೆಂಟೆಡ್ ಇದ್ದಾನೆ. ಬಟ್ ಅದೇ ಸ್ಟೇಜ್ ಮೇಲೆ ಮಾತಾಡೋದಕ್ಕೆ ಸ್ವಲ್ಪ
ಹಿಂಜರಿತೆ ಅಷ್ಟೇ. ಕಿನ್ನಲ್ ರಾಜ್ ಸರ್ ನಾವು ಅಲ್ಲಿ ವರ್ಕ್ ಮಾಡಕ್ ಹೋಗ್ತಿರ್ಬೇಕಾದ್ರೆ ಏನು ಓದತ್ತನ್ ಸರ್ ಅಂತ ಕೇಳಿದಾಗ ಅವರು ಇಲ್ಲ ಅವ ಬೇರೆ ಕಡೆ ಹೊಂಟಾನ ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಅವರು ಭಾಳ ಸಪೋರ್ಟಿವ್ ಆಗಿದ್ದಾರೆ ಅಂಡ್ ಫಾರ್ ದ್ಯಾಟ್ ಮ್ಯಾಟರ್ ನಾವು ರವಿ ಸರ್ನ ಭಾಳ ಅಪ್ರಿಷಿಯೇಟ್ ಮಾಡಬೇಕು. ಅವರಿಗೆ ಮ್ಯೂಸಿಕ್ ಬಗ್ಗೆ ಇರೋ ಇಂಟ್ರೆಸ್ಟ್ ಆಗಲಿ ಅಥವಾ ಇವ್ರು ಹೋಗಿ ಒಂದು ವರ್ಷಕ್ಕೆ ಎಷ್ಟು ಫೈನ್ ಆಕೈತೆ ಹೇಳ್ರಿ ಅಷ್ಟು ಕಟ್ಟಿಬಿಡ್ತೀನಿ ಕನ್ನಡದಾಗ ಮಾತಾಡೋದು ಅಷ್ಟ್ರ ಮಟ್ಟಿಗೆ ಅವರು ಕಲೆ ಬಗ್ಗೆ ಆಗಲಿ ಅಥವಾ ಭಾಷೆ ಬಗ್ಗೆ ಆಗಲಿ ಅಷ್ಟು ಪ್ರೋತ್ಸಾಹ ಇದೆ. ಆಲ್ ದ ಬೆಸ್ಟ್. ಸೊ ನಾನು ಮೊದಲೇ ಹೇಳಿದಾಗೆ ರವಿ ಸರ್ ನಮಗೆ ಡೇ ಒನ್ನಿಂದ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂದರೆ ನಾವು ಜಸ್ಟ್ ಮ್ಯಾನೇಜರ್ ಹತ್ರ ನಂಬರ್ ಇಸ್ಕೊಂಡು ಪವನ್ ನಮಗೆ ಹೇಗೆ ಪವನ್ನೇ ಕಾಸ್ಟ್ ಮಾಡಬೇಕು ಅಂತ ಆಯ್ತು ಅಂತಂದರೆ ಮೊದಲಿಗೆ ಸಿನಿಮಾ ಸ್ಟೋರಿ ರೆಡಿ ಮಾಡ್ಕೊಂಡ್ವಿ. ಮತ್ತು ಈ ಸಿನಿಮಾದಲ್ಲಿ ನೀವು ಆಲ್ರೆಡಿ ಟ್ರೈಲರಲ್ಲಿ ನೋಡಿರೋ ಥರ ಹುಡುಗ ಸ್ವಲ್ಪ ಅಪ್ಪ ಅಮ್ಮನ ಮುಂದೆ ತುಂಬ ಸೈಲೆಂಟ್ ಇದ್ದಾನೆ, ಬಟ್ ಅಷ್ಟು ಸೈಲೆಂಟು ಇಲ್ಲ. ಯಾಕಂದರೆ ಸಂಜು ಬಸಯ್ಯ ಅವ್ರ ಜೊತೆ ಅವನು ಮಾತಾಡಿದ್ದು ನೋಡಿದ್ದೀರಾ, ಅಂದರೆ ಅಷ್ಟು ತುಂಟ ಇದ್ದಾನೆ ಕ್ಯಾರೆಕ್ಟ್ರಲ್ಲಿ. ಆ್ಯಕ್ಚುಲಿ ಪವನ್ನ ನಾನು ಹೇಗೆ ಸೆಲೆಕ್ಟ್ ಮಾಡಿದೆ ಅಂತಂದರೆ ಅವ್ರದ್ದು ಗಿರ್ಮಿಟ್ ಅಂತ ಒಂದು ಸಿನಿಮಾ ಬಂದಿತ್ತು, ಅದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾನೆ ಪವನ್. ಸೊ ಹುಡುಗರನ್ನ ಹುಡುಕ್ಬೇಕಾದ್ರೆ ಈ ಥರ ಒಂದು ಡ್ಯುಯಲ್ ಕ್ಯಾರೆಕ್ಟರ್ನ ಕ್ಯಾರಿ ಮಾಡಬೇಕು ಅನ್ನೋ ಅಷ್ಟು ಚಿಕ್ಕ ವಯಸ್ಸಲ್ಲಿ ಅದು ತುಂಬ ಈಸಿ ಅಲ್ಲ. ಆ್ಯಕ್ಚುಲಿ ಬಾಂಡ್ ಟ್ಯಾಲೆಂಟ್ ಅಂತ ಏನು ಹೇಳ್ತಾರೆ ಆಗಿರಬೇಕು.